ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಸೊ ವೆಲ್ಕಮ್ ಬ್ಯಾಕ್ ಟು ರೆಸಿಪಿ ವ್ಲಾಗ್. ಸೊ ಇವತ್ತು ನಾನು ನಿಮ್ಗೆ ಹೇಳ್ಕೊತಾ ಇದೀನಿ ಮೆಂತೆ ಬಾತ್ ಮಾಡೋದು ಹೇಗೆ ಅಂತ. ಸೊ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ. ಸೊ ಈ ತರ ಹೆಚ್ಚಿನ ಫುಡ್ ವ್ಲಾಗ್ಸ್ ಬರ್ತಾನೆ ಇರ್ತವೆ. ಸೊ ಬನ್ನಿ ತಡ ಮಾಡದಲ್ಲ ಕಿಚನ್ ಹೋಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಟೇಸ್ಟಿ ಮೆಂತೆ ಬಾತ್ ಮಾಡೋದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನ ನೋಡ್ಕೊಂಬಿಡೋಣ. ಕಡಲೆಬೇಳೆ, ಗುಂಟೂರು ಮೆಣಸಿನ್ಕಾಯಿ, ಇಂಗು, ಹಸಿ ಕೊಬ್ಬರಿ, ಆಮೇಲೆ ಸ್ವಲ್ಪ ಅರಿಶಿನ, ಆಮೇಲೆ ಕರಿಬೇವು ಮೇನ್ ಇಂಗ್ರೀಡಿಯೆಂಟು, ಆಮೇಲೆ ಕಡಲೆಪಪ್ಪು, ಬಟಾಣಿ, ಟೊಮೊಟೊ, ಕ್ಯಾರೆಟು, ಕರಿಬೇವು, ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ ಸ್ವಲ್ಪ, ಆಮೇಲೆ ಸಾಸಿವೆ, ಜೀರಿಗೆ, ಆಮೇಲೆ ಬೆಳ್ಳುಳ್ಳಿ, ಉಪ್ಪು, ಆಮೇಲೆ ಈರುಳ್ಳಿ, ಆಯಿಲು. ಸೊ ಇಷ್ಟು ಸಾಮಗ್ರಿಗಳು ಬೇಕು. ಸೊ ಇನ್ನು ಕ್ವಾಂಟಿಟಿ ಎಷ್ಟು ಬೇಕು ಅಂತ ಮಾಡುವ ವಿಧಾನಲ್ಲಿ ನೋಡ್ಕೊಳ್ಳೋಣ. ಸೊ ಆಮೇಲೆ ಇನ್ನ ಮೈನ್ ಇಂಗ್ರೀಡಿಯೆಂಟ್ ಏನು, ಮೆಂತೆ. ಸೊ ಮೆಂತೆ ಸೊಪ್ಪು 1 ಕಟ್ ತಗೊಂಡಿದ್ದೀವಿ. ಕೊತ್ತಂಬರಿ ಒಂದು ಸ್ವಲ್ಪ, ಸೊ ಒಂದು 3 ರಿಂದ 4 ಕಡ್ಡಿ ಸಾಕು. ಸೊ ಬನ್ನಿ ಇನ್ನ ಮಾಡುವ ವಿಧಾನನ ನೋಡ್ಕೊಳ್ಳೋಣ. ಸೊ ಫಸ್ಟಿಗೆ ಏನ್ ಮಾಡೋಣ ಅಂದ್ರೆ ಈ ಮಸಾಲೆ ರುಬ್ಕೊಂಬಿಡೋಣ. ಇದಕ್ಕೆ ಬೇಕಾಗಿರೋದು ಸೊ ನೆನ್ಸಿಟ್ಕೊಂಡಿರೋ ಕಡಲೆಬೇಳೆ, ಸೊ ಒಂದು ಚಿಕ್ಕ ಬೌಲು, ಓಕೆನಾ. ಸೊ ಆಮೇಲೆ ಹಸಿ ಕೊಬ್ಬರಿ 1/4 ತುರಿ, ಆಮೇಲೆ ಇಂಗು. ಸೊ ಈ ತರ ನೀರಿಗೆ ಹಾಕೊಂಡು ಇಟ್ಕೊಂಡಿರೋದನ್ನ ಹಾಕೊಳ್ರಿ. ಸೊ ಯಾಕಂದ್ರೆ ನಾವು ಗಡ್ಡೆ ಇಂಗು ಹಾಕೊಂಡಿರೋದ್ರಿಂದ ಸೊ ನೀರಲ್ಲಿ ನೆನ್ಸ್ಬಿಟ್ಟು ಹಾಕೊಂಡಿದೀವಿ. ಸೊ ಪುಡಿ ಇಂಗುನು ಬರುತ್ತಲ್ವಾ, ಅದಾದ್ರೆ ಡೈರೆಕ್ಟ್ ಆಗಿ ಉದುರಿಸ್ಕೊಂಡ್ಬಿಟ್ರು ನಡೆಯುತ್ತೆ. ಯಾವ ಇಂಗು ಹಾಕೋರು ಎರಡು ಒಂದೇನೆ. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಒಂದು 4, ಆಮೇಲೆ 1/4 ಟೀ ಸ್ಪೂನು ಅರಿಶಿನ. ಸೊ ಇಷ್ಟು ಈ ತರ ತರಿ ರುಬ್ಕೊಬೇಕು. ತೀರಾ ನೈಸಾಗಿ ರುಬ್ಬೇಡ್ರಿ, ಈ ತರ ತರಿ ಇದ್ರೆ ಸಾಕು. ಸೊ ಇನ್ನು ನೆಕ್ಸ್ಟ್ ಏನ್ ಮಾಡೋಣ ಅಂದ್ರೆ ಒಂದು ಬಾಣ್ಲಿ ತಗೊಂಡು ಅದಕ್ಕೆ ಒಂದು 2 ರಿಂದ 3 ಸ್ಪೂನ್ ಎಣ್ಣೆ. ಸೊ ಎಣ್ಣೆ ಒಂದ್ ಸ್ವಲ್ಪ ಕಾದ್ಮೇಲೆ ಈ ಮೆಂತೆ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಸೊ ಏನಕ್ಕೆ ಎಣ್ಣೆ ಹಾಕೊಂಡು ಉರಿತಾ ಇದೀವಿ ಅಂದ್ರೆ ಈ ಮೆಂತೆ ಸೊಪ್ಪಲ್ಲಿ ಇರೋ ಕಹಿ ಅಂಶ ಹೊಟ್ಟೋಗ್ಲಿ ಅಂತ. ಸೊ ಅರ್ಧಕ್ಕರ್ಧ ಕಹಿ ಅಂಶನ ಹೊಡೆದಾಕುತ್ತೆ. ಸೊ ಎಣ್ಣೆ ಹಾಕೊಂಡು ಹುರ್ಕೊಂಡ್ರೆ. ಸೊ ದಿಸ್ ಈಸ್ ದ ಟಿಪ್ ಆಫ್ ದಿ ವಿಡಿಯೋ. ಸೊ ಇದೇ ತರ ಹೆಚ್ಚಿನ ಟಿಪ್ಸು ಒಂದೊಂದು ವಿಡಿಯೋಲಿ ಕೊಡ್ತಾ ಇರ್ತೀನಿ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಲೇಬೇಡಿ. ಸೊ ಈ ತರ ಚೆನ್ನಾಗೆ ಹುರ್ಕೊಬೇಕು. ಸೊ ಉರಿಬೇಕಾದ್ರೆ ಒಂದು ಸ್ವಲ್ಪ ಸ್ಮೆಲ್ ಬರುತ್ತೆ, ಆಮೇಲೆ ಹುರಿದಾದ್ಮೇಲೆ ಘಮ ಅಂತ ಸ್ಮೆಲ್ ಬರುತ್ತೆ. ಸೊ ಯಾವಾಗ ಘಮ ಅಂತ ಬರುತ್ತೋ ಆವಾಗ ನಮ್ಮ ಮೆಂತೆ ಸೊಪ್ಪು ಚೆನ್ನಾಗಿದೆ ಅಂತ. ಸೊ ನೋಡ್ಬೋದು, ನಾವು 1 ಕೊಟ್ಟು ಸೊಪ್ಪು ಹಾಕಿದ್ರೆ ಎಷ್ಟಾಗಿದೆ ಅಂತ. ಸೊ ಪರವಾಗಿಲ್ಲ, ತಿನ್ಬೇಕು ಅಂದ್ರೆ ಮಾಡಬೇಕು ಅಷ್ಟೇ. ಆಮೇಲೆ ನೆಕ್ಸ್ಟ್ ಇನ್ನ ಒಗ್ಗರಣೆ ಹಾಕೊಂಬಿಡೋಣ. ಸೊ ಅದಕ್ಕೆ ಒಂದು ಚಿಕ್ಕದೊಂದು ತಪ್ಪಲೆ ತಗೊಂಡು ಅದಕ್ಕೆ ಎಣ್ಣೆ, ಸೊ ಒಂದು 15 ಟೀ ಸ್ಪೂನ್ ಎಣ್ಣೆ ಹಾಕೊಂಡಿದೀವಿ. ಆಮೇಲೆ 1 ಟೀ ಸ್ಪೂನ್ ಸಾಸಿವೆ. ಸೊ ಸಾಸಿವೆ ಚಿಟ್ಪಿಟ ಅಂದ್ಮೇಲೆ ಏನ್ ಮಾಡಬೇಕು, ಇನ್ನ ಒಗ್ಗರಣೆ ಐಟಮ್ಸ್ ಹಾಕಬೇಕು. ಆಮೇಲೆ ಜೀರಿಗೆ ಒಂದು 1/4 ಟೀ ಸ್ಪೂನು, ಆಮೇಲೆ ಬೆಳ್ಳುಳ್ಳಿ ಒಂದು 5 ರಿಂದ 6 ಪಾಯಿ, ಅದನ್ನು ಉದ್ದುದ ಹಚ್ಕೊಂಡಿದೀವಿ. ಸೊ ಬಾಯಿಗೆ ಚೆನ್ನಾಗಿ ಸಿಗ್ಲಿ ಅಂತ. ಆಮೇಲೆ ಕಡಲೆಬೇಳೆ, ಸೊ ಕಡಲೆಬೇಳೆ ಒಂದು 1 ರಿಂದ 2 ಟೇಬಲ್ ಸ್ಪೂನು. ಸೊ ಕಡಲೆಬೇಳೆ ಆದ್ಮೇಲೆ ಈ ಹಸಿ ಮೆಣಸಿನ್ಕಾಯಿ. ಸೊ ಹಸಿ ಮೆಣಸಿನ್ಕಾಯಿ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಒಂದು 6 ರಿಂದ 8. ಸೊ ಖಾರ ಕಡಿಮೆ ಬೇಕು ಅಂದ್ರೆ ಒಂದು 4 ರಿಂದ 5. ಆಮೇಲೆ ಗುಂಟೂರು ಮೆಣಸಿನ್ಕಾಯಿ ಒಂದು 1 ರಿಂದ 2. ಸೊ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಗುಂಟೂರು ಮೆಣಸಿನ್ಕಾಯಿ. ಸೊ ನಮ್ಮ ಮೆಂತೆ ಸೊಪ್ಪು ಬಾಡಿಗೂ ಒಳ್ಳೇದು. ಸೊ ಈ ತರ ಮೆಂತೆ ಬಾತ್ ಮಾಡ್ಕೊಂಡು ನೀವೇನಾದ್ರೂ ತಿಂದ್ರೆ ಸೊ ವೀಕ್ಲಿ 2 ಟೈಮ್ಸ್ ಮಾಡೋದಂತೂ ಗ್ಯಾರಂಟಿ. ಸೊ ಆಮೇಲೆ ಇವೆಲ್ಲ ಒಂದ್ ಸ್ವಲ್ಪ ಕೈ ಆಡಿಸಿದ್ಮೇಲೆ ಕರಿಬೇವು 1 ಕಡ್ಡಿ. ಸೊ ಕರಿಬೇವು ಹಾಕೊಂಡ್ಮೇಲೆ ನಮ್ಮ ಮೈನ್ ಇಂಗ್ರೀಡಿಯೆಂಟ್ ನೆಕ್ಸ್ಟ್ ಆ್ಯಡ್ ಆಗ್ತಾ ಬರುತ್ತೆ. ಸೊ ಏನು ಅಂತ ನೀವೇ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಸೊ ಕರಿಬೇವು ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ. ಸೊ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ, ಬೆಳ್ಳುಳ್ಳಿ ಅವೆಲ್ಲ ರೋಸ್ಟ್ ಆಗಲಿ ಚೆನ್ನಾಗಿ. ಸೊ ಆಮೇಲೆ 1 ಕಪ್ ಈರುಳ್ಳಿ. ಸೊ 1 ಕಪ್ ಅಂದರೆ 1 ರಿಂದ 1.5 ಈರುಳ್ಳಿ ಅಥವಾ 2 ಪರವಾಗಿಲ್ಲ. ಸೊ ಉದ್ದುದಾದ್ರೂ ಹಚ್ಕೊಳ್ರಿ, ಇಲ್ಲ ಸಣ್ಣದಾಗಾದ್ರೂ ಹಚ್ಕೊಳ್ರಿ. ಸೊ ಈರುಳ್ಳಿ ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಸೊ ಒಂದು ಸ್ವಲ್ಪ ಕೆಂಪಗೆ ಬಂದರೆ ಸಾಕು. ಆಮೇಲೆ ಬೇಯಿಸ್ತಾ ಇರ್ತೀವಲ್ಲ, ತೊಂದರೆ ಇಲ್ಲ, ಬೆಂದೋಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಆಗ್ತಾ ಇದೆ ನಮ್ಮ ಮೆಂತೆ ಬಾತ್. ಸೊ ಇದೇ ಥರ ನಿಮಗೆ ಯಾವ್ದಾದ್ರು ಫುಡ್ ರೆಸಿಪಿ ವ್ಲಾಗ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಅದ್ರ ಮೇಲೆ ಆದಷ್ಟು ಬೇಗ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀವಿ. ಸೊ ಈರುಳ್ಳಿ ಬೇಗ ಬೇಯಬೇಕು ಅಂದರೆ ಇನ್ನೊಂದು ಟಿಪ್ ಏನು ಅಂದರೆ ಸೊ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ರಿ, ಆವಾಗ ಈರುಳ್ಳಿ ಬೇಗ ಬೇಯುತ್ತೆ. ಸೊ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆದಮೇಲೆ ನೆಕ್ಸ್ಟು ಟೊಮೊಟೊ ಆ್ಯಡ್ ಮಾಡ್ಕೊಳ್ರಿ. ಸೊ ಟೊಮೊಟೊನ 1 ಹಾಕೊಂಡಿದ್ದೀವಿ, ಸ್ಕ್ವೇರ್ ಟೈಪ್ ಹಚ್ಕೊಂಡಿರೋದು, ಅಥವಾ ಉದ್ದುದನ್ನು ಹಚ್ಕೊಬೋದು, ತೊಂದರೆ ಇಲ್ಲ. ಆಮೇಲೆ ಬಟಾಣಿ ಒಂದು 2 ರಿಂದ 3 ಟೇಬಲ್ ಸ್ಪೂನು, ಒಂದು 5 ಅವರ್ ಮುಂಚೆ ಅಥವಾ ರಾತ್ರಿನೇ ನೆನೆಸಿಕ್ಕೊಂಬಿಡ್ರಿ, ತೊಂದರೆ ಇಲ್ಲ. ಸೊ ಕ್ಯಾರೆಟು ಆಪ್ಷನಲ್ಲು, ನಿಮಗೆ ಕ್ಯಾರೆಟು ಹಾಕೊಬೇಕು ಅನ್ಸಿದ್ರೆ ಹಾಕೊಳ್ರಿ, ಇಲ್ಲ ಹಾಕೊಳ್ಳಿಲ್ಲ ಅಂದ್ರೂ ನಡೆಯುತ್ತೆ. ಸೊ ಕ್ಯಾರೆಟ್ ಒಂಥರ ಟೇಸ್ಟ್ ಕೊಡುತ್ತೆ, ಸೊ ಅದಕ್ಕೆ ಆ್ಯಡ್ ಮಾಡಿದ್ದೀವಿ. ಸೊ ಕ್ಯಾರೆಟು ಒಂದು ಅರ್ಧ ತುರ್ಕೊಂಡಿರೋದು ಸಾಕು. ಸೊ ಇಷ್ಟು ಹಾಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಒಂದು 5 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು. ಸೊ ಟೊಮೊಟೊ ಈ ಥರ ಪಿಸುಕ್ದಾಗ ಪಿಚುಕ್ಕನ್ಬೇಕು. ಸೊ ಅಷ್ಟು ಬೆಂದ ಮೇಲೆ ಏನು ಮಾಡೋಣ,
ನಮ್ಮ ಈ ಮೈನ್ ಇಂಗ್ರೀಡಿಯೆಂಟ್ ಮೆಂತೆನ ಹಾಕೊಂಬಿಡೋಣ. ಸೊ ಹೇಳ್ದಾಗೆ ಒಂದು 2-3 ಸ್ಪೂನು ಎಣ್ಣೆ ಹಾಕೊಂಡು ಸೊ ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ವಿ. ಸೊ ನೋಡ್ಬೋದು 1 ಕಟ್ಟು ಮೆಂತೆ ಸೊಪ್ಪು ಹಾಕಿದ್ರೆ ಇಲ್ಲಿ ನೋಡಿದ್ರೆ 2 ಕಡ್ಡಿ ಇರೋಂಗೂ ಕಾಣಿಸಲ್ಲ. ಸೊ ಏನು ಮಾಡೋದಕ್ಕಾಗಲ್ಲ. ಸೊ ಹುರಿದ್ಮೇಲೆ ಸೊಪ್ಪು ಕಡಿಮೆ ಆಗೋಗುತ್ತೆ. ಸೊ ನೆಕ್ಸ್ಟ್ ರೆಸಿಪಿ ಏನಿರುತ್ತೆ ನಮ್ಮ ಚಾನಲಲ್ಲಿ ಅಂದರೆ ಈ ಮಿಕ್ಸ್ ಸೊಪ್ಪು ಸಾರು ಮಾಡೋದು ಹೇಗೆ ಅಂತ. ಸೊ ಈ ರೆಸಿಪಿನ ನೋಡಬೇಕು ಅಂದರೆ ನೀವೇನು ಮಾಡಬೇಕು, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಬೇಕು ಮತ್ತು ಬೆಲ್ ನೋಟಿಫಿಕೇಶನ್ನ ಆನ್ ಮಾಡ್ಕೋಬೇಕು. ಸೊ ಆವಾಗ ನಿಮಗೆ ಯಾವುದೇ ಈ ಕುಕ್ಕಿಂಗ್ ವ್ಲಾಗ್ಸು ಮಿಸ್ ಆಗಲ್ಲ. ಸೊ ಎಲ್ಲ ವ್ಲಾಗ್ಸು ನಿಮಗೆ ಯೂಸ್ ಆಗೇ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ಬಿಕಾಸ್ ಇಟ್ ಈಸ್ ನ್ಯಾಚುರಲ್, ನಿಮ್ಮ ಕಣ್ಮುಂದೆನೇ ಎಲ್ಲ ಮಾಡ್ತೀವಿ. ಸೊ ವಿ ವಿಲ್ ನಾಟ್ ಆ್ಯಡ್ ಎನಿಥಿಂಗ್. ಸೊ ಓಕೆ. ಸೊ ನೆಕ್ಸ್ಟು ಏನು ಆ್ಯಡ್ ಮಾಡೋಣ ಅಂದರೆ ಒಂದು ಚಿಟಿಕೆ ಅಷ್ಟು ಅರಿಶಿನ. ಸೊ ಜಾಸ್ತಿ ಬೇಡ, ಸೊ ಸ್ವಲ್ಪ ಸಾಕು ಅರಿಶಿನ. ಸೊ ಅರಿಶಿನ ಆದಮೇಲೆ ರುಚಿಗೆ ತಕ್ಕಷ್ಟು ಸಣ್ಣ ಉಪ್ಪು. ಓಕೆನಾ, ಒಂದು 1 ಟೇಬಲ್ ಸ್ಪೂನ್ ಉಪ್ಪು ಹಾಕಳ್ರಿ ಸಾಕು. ಆಮೇಲೆ ಕಲಿಸ್ಕೊಬೇಕಾದ್ರೆ ನಾವು ಬೇಕಾದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡು ಕಲಿಸ್ಕೊಳ್ಳೋಣ, ತೊಂದರೆ ಇಲ್ಲ. ಸೊ ಇಷ್ಟು ಹಾಕೊಂಡ್ಮೇಲೆ ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಏನು ಐಟಮ್ ಹಾಕಬೇಕು ಅಂತ ಹೇಳ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಷ್ಟೇ. ಸೊ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ನಿಮ್ಮ ಫ್ಯೂಚರ್ಗೂ ಯೂಸ್ ಆಗ್ಬೋದು. ಹಾಗೆ ನಿಮ್ಮ ಸ್ನೇಹಿತರ ಜೊತೆಗೂ ಶೇರ್ ಮಾಡಿ, ಅವರು ಒಂದ್ಸಲ ಈ ಮೆಂತೆ ಬಾತ್ನ ಟ್ರೈ ಮಾಡಲಿ. ಸೊ ಆಮೇಲೆ ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಈ ಮಸಾಲೆಗೆ ಏನೇನು ಹಾಕಿದ್ವಿ ಅನ್ನೋದು ಮರ್ತೋಗಿದ್ರೆ ಟೆನ್ಷನ್ ಬೇಡ. ಸೊ ಒಂದು ಸ್ವಲ್ಪ ವಿಡಿಯೋನ ಸ್ಟಾರ್ಟಿಂಗಿಗೆ ತೊಗೊಂಡೋಗಿ ಸೊ ಏನೇನು ಐಟಮ್ಸ್ ಹಾಕಿದ್ವಿ ಅನ್ನೋದನ್ನ ಮತ್ತೆ ಇನ್ನೊಂದ್ಸಲ ನೋಡಿ ಅಷ್ಟೇ. ಸೊ ಈ ಮಸಾಲೆ ಹಾಕೊಂಡ್ಮೇಲೆ ಅಸಲಿ ಆಟ ಶುರು. ಸೊ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಂಬಿಟ್ಟು ಇನ್ನೊಂದು ಸ್ವಲ್ಪ ಟೇಸ್ಟ್ ನೋಡ್ಬಿಟ್ರೆ ಆಹಾ, ನಮ್ಮ ಈ ಮೆಂತೆ ಬಾತ್ ರೆಡಿ. ಸೊ ಈ ಮೆಂತೆ ಗೊಜ್ಜು ಮಾಡ್ಕೊಂಡು ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ತಿಂತಾ ಇದ್ರೆ ಆಹಾ. ಸೊ ನೀವು ಮಾಡಿರೋ ಅಷ್ಟು ಗೊಜ್ಜು ಒಂದೇ ದಿವಸಕ್ಕೆ ಖಾಲಿ ಆಗೋದು ಗ್ಯಾರಂಟಿ, ಬರ್ದಿಕ್ಕಂಬಿಡಿ. ಸೊ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ. ಸೊ ನೀವು ಟ್ರೈ ಮಾಡಿ ಆಮೇಲೆ ಬೇಕಾದ್ರೆ ಬಂದು ಕಮೆಂಟ್ ಮಾಡಿ, ಬಿಕಾಸ್ ನನಗೆ ಆನೆಸ್ಟಿ ವೆರಿ ಇಂಪಾರ್ಟೆಂಟ್. ಸೊ ನೀವು ಟ್ರೈ ಮಾಡಿದ್ಮೇಲೆ ಹೆಂಗೆ ಬಂತು ಅನ್ನೋದು ವೆರಿ ಇಂಪಾರ್ಟೆಂಟ್. ಸೊ ನೋಡ್ತಾ ಇದ್ದೀರಲ್ಲ. ಸೊ ಆಮೇಲೆ ಏನಾದರೂ ನಿಮ್ಗೆ ಆಯಿಲ್ ಕಡಿಮೆ ಅನ್ನಿಸ್ತು ಅನ್ಸಿದ್ರೆ ಸೊ ಮತ್ತೆ ಒಂದು 5-6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ರಿ. ಸೊ ಅವಾಗ ಚೆನ್ನಾಗಿ ಬರುತ್ತೆ. ಸೊ ಈ ಗೊಜ್ಜು ಯಾವಾಗ ರೆಡಿ ಆಗಿದೆ ಅಂತ ಗೊತ್ತಾಗುತ್ತೆ ಅಂದರೆ ಆಯಿಲೆಲ್ಲ ಬಿಟ್ಕೊಂತಾ ಬರಬೇಕು ಮೇಲಕ್ಕೆ. ಸೊ ಈ ಥರ ಬೇಯಿಸ್ಬೇಕಾದ್ರೆ ಆಯಿಲೆಲ್ಲ ಮೇಲೆ ಬರಬೇಕು. ಸೊ ಆವಾಗ ನಮ್ಮದು ಈ ಮೆಂತೆ ಗೊಜ್ಜು ರೆಡಿ ಆಗಿದೆ ಅಂತ ಅರ್ಥ. ಸೊ ತಳ ಹತ್ಬಿಡುತ್ತೆ, ನೋಡ್ಕೊಂಡು ಆವಾಗ ಈ ಥರ ಮಿಕ್ಸ್ ಮಾಡ್ಕೊತಾ ಇರ್ರಿ. ಸೊ ನೋಡ್ಬೋದು ಫೈನಲಿ ರೆಡಿ ಆಗಿದೆ ನಮ್ಮ ಮೆಂತೆ ಗೊಜ್ಜು. ಸೊ ಇನ್ನು ತಡ ಯಾಕೆ, ಏನು ಮಾಡೋಣ ನೆಕ್ಸ್ಟು ಬನ್ನಿ. ಅನ್ನ ರೆಡಿ ಆಗಿದೆ. ಸೊ ಕೊತ್ತಂಬರಿನೂ ರೆಡಿ ಆಗಿದೆ. ಸೊ ಕೊತ್ತಂಬರಿ ಸಣ್ಣದಾಗಿ ಉದುರಿಸ್ಕೊಂಬಿಟ್ಟು ಆಮೇಲೆ ಗೊಜ್ಜು ಹಾಕೊಂಡು ಕಲಿಸ್ಕೊಂಬಿಡೋಣ ಬನ್ನಿ. ಸೊ ನೀವು ಗೊಜ್ಜು ಮತ್ತೆ ಉಪ್ಪು ನೋಡ್ಕೊಂಡು ಕಲಿಸ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ. ಸೊ ನೀವು ಇವತ್ತೇ ಟ್ರೈ ಮಾಡ್ತೀರಾ ಅನ್ಕೊಂಡಿದೀನಿ, ಟ್ರೈ ಮಾಡಿ ಅಷ್ಟೇ. ನೋಡೋದಲ್ಲ ಎಷ್ಟು ಸಖತ್ತಾಗಿ ಈ ಮೆಂತೆ ಬಾತ್ ನ ಮಾಡಬಹುದು ಅಂತ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಸೊ ಮತ್ತೆ ನೆಕ್ಸ್ಟ್ ರೆಸಿಪಿ ವ್ಲಾಗ್ ಅಲ್ಲಿ ಭೇಟಿ ಆಗ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು.